ಅವನಿರೋದು ಪ್ರೇಮ ಲೋಕದಲ್ಲಿ, ನಾನಿರೋದು ಭೂಲೋಕದಲ್ಲಿ. ನಾನು ಒಂದ್ ಸಿನಿಮಾ ತೆಗೆದ್ರೆ ನಿನ್ನೂ ಆ ಪ್ರೇಮ ಲೋಕಕ್ಕೆ ಕಳಿಸ್ತೀನಿ. ಅದ್ ಸರಿ, ನಿಮ್ಮ ಅಪ್ಪಂಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲ? ಯಾಕೆ? ಅಷ್ಟೊಂದು ಹಣ ಸಂಪಾದನೆ ಮಾಡಿದಾನಲ್ಲ ಅವನು, ಮನೇಲಿ ಒಂದು ಫ್ಲಶ್ ಔಟ್ ಕಟ್ಸೋಕ್ ಗೊತ್ತಿಲ್ವಾ? ಪಂಪ್ ಔಟ? ಪಂಪ್ ಔಟ್ ಅಲ್ಲ, ಫ್ಲಶ್ ಔಟ್. ಅದೇ ನಂಗೆ ಡೌಟು. ಹಾಗಂದ್ರೆ ಏನು? ಹಾಗಂದ್ರೆ ಇದು. ಓ ಅದಾ, ಇರು ನೀನ್ ಹೇಳ್ದೆ ಅಂತ ಅದನ್ನ ಕಟ್ಸೋಕೆ ನಮ್ಮ ಅಪ್ಪನ್ಗೆ ಹೇಳ್ತೀನಿ. ಅಯ್ಯಯ್ಯೋ, ಅದನ್ನೆಲ್ಲ ಹೇಳ್ಬೇಡಪ್ಪ. 1 ವರ್ಷ ಇರೋಕ್ ಬಂದಿರೋ ನನ್ನನ್ನ ನಿಮ್ಮ ಅಪ್ಪ ಒಂದೇ ದಿನದಲ್ಲಿ ಕಳಿಸ್ಬಿಡ್ತಾನೆ. ನಡಿ. ಹೋಗಿ ಆ ಗಿಡದ ಮನೇಲಿ ಕೂತ್ಕೋ. ಏನ್ ಆಟ ಆಡ್ತಿದ್ಯಾ? ಹೋಗಿ ಅಲ್ಲಿ ಕೂತ್ಕೋಬೇಕಾ? ಯಾರಾದ್ರೂ ಬಂದ್ಬಿಟ್ರೆ? ಯಾರಾದ್ರೂ ಬಂದ್ರೆ ನಾ ವಿಸಿಲ್ ಹೊಡಿತೀನಿ. ಓಹೋ, ಈ ಹಳ್ಳಿಲಿ ಅದೇನಾ ಸಿಗ್ನಲ್ಲು? ನೋಡ್ಕೋ, ಯಾರಾದ್ರೂ ಬಂದ್ಬಿಟ್ಟಾರೋ? ಸರಿ, ನೋಡ್ಕೊಳ್ಳಲೇ. ಏನಾಯ್ತು? ಕೆಂಪಿರ್ಬೇಕಣೋ, ಒಳಗೆಲ್ಲ ಹಾಕೊಂಡ್ಬಿಟ್ಟದೆ, ಎಲ್ಲೆಲ್ಲೋ ಕಡಿತಾ ಇದೆ. ಹೋಗಿ ಹೋಗಿ ಇರುವೆ ಗೂಡ್ ಮೇಲೆ ಯಾಕೆ ಕೂತ್ಕೊಳ್ಳೋಕೋದೆ? ನೀನು ಸರಿಯಾದ ಆಸಾಮಿ. ಅಯ್ಯೋ ದೇವ್ರೆ, ಈ ಹಳ್ಳಿಲಿ ಇದಕ್ಕೂ ಕಾಟಾನ? ಹೋಲ್ಡನ್ ತಾವರೆಕೆರೆ ಹೇಳ್ಕೊಳ್ಳಿ. ಯಾವ ತಾವರೆಕೆರೆ? ಏನ್ ನಿದ್ದೆ ಮಾಡ್ತಾ ಇದ್ಯಾ? ಇಳಿಯಪ್ಪ. ಒಳ್ಳೆ ಆಸಾಮಿ ಕಣಯ್ಯ, ನನ್ನೇ ತಾವರೆಕೆರೆ ಮಾಡ್ಬಿಟ್ಟಿಯಲ್ಲ. ರೈಟ್. ಏನಪ್ಪ ಇದು? ಈ ಕಾಡಲ್ಲಿ ತಂದಿಳಿಸ್ಬಿಟ್ಟು ಭರ್ರಂತ ಹೊರಟೆ ಹೋದ್ನಲ್ಲಪ್ಪ. ರೇ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ಇಲ್ಲಿ ತಾವರೆಕೆರೆ ಎಲ್ಲಿದೆ? ಇದೇ ತಾವರೆಕೆರೆ. ಇದೇನಾ? ಮತ್ತೆ ತಾವರೆ ಹೂವೆಲ್ಲೂ ಕಾಣಿಸ್ತಾನೆ ಇಲ್ಲ? ತಾವರೆ ಹೂವ ಇಲ್ಲೆಲ್ಲಿರ್ತದೆ? ಓಹ್, ಗೊತ್ತಾಯ್ತು. ತಾವರೆ ಹೂವು ಕೆರೆಯಲ್ಲಿರುತ್ತೆ. ಕೆರೆ ಎಲ್ಲಿದೆ? ಕೆರೆ ಅಲ್ಲಪ್ಪ, ತಾವರೆಕೆರೆ ಅಂತ ಊರ ಹೆಸರು. ಊರ್ನ ಕೆರೆ ಅಂತಾರೆ. ಓಹೋ, ಊರ್ನ ಕೆರೆ ಅಂತಾರ? ಹಾಗಾದ್ರೆ ಕೆರೆನ್ ಊರು ಅನ್ಬೇಕಾ? ಕೆರೆನ್ ಯಾರಾದ್ರೂ ಊರು ಅಂತಾರೇನ್ರಿ? ಎಲ್ಲೋ ಎಳೆ ನಿಂಬೆಕಾಯಿ. ಎಳೆ ನಿಂಬೆಕಾಯ? ಒಳ್ಳೆ ಗಾಜು ನಿಂಬೆಕಾಯಿ. ಏನಂದ್ರೆ? ದೇವ್ರೆ, ತಂದೆ ಹತ್ರ ಚಾಲೆಂಜ್ ಹಾಕಿ 100 ರೂಪಾಯಿ ತಗೊಂಡ್ ಬಂದಿದ್ದೀನಿ. ದಿಕ್ಕು ದಿಸೆ ಇಲ್ದೇ ಇರೋ ಈ ಊರಲ್ಲಿ ನೀನೇ ಕಾಪಾಡ್ಬೇಕು ಪ್ಲೀಸ್. ನಮಸ್ಕಾರ ಸ್ವಾಮಿ. ಇಲ್ಲಿ ರುದ್ರಪ್ಪ ಅಂತಿದ್ದಾನಂತಲ್ಲ, ಅವನ್ ಮನೆಯಲ್ಲಿ? ಏನ್ರಪ್ಪ ಮಾತಾಡಕ್ ಬರೋಲ್ವಾ? ರುದ್ರಪ್ಪನ ಮನೆ ಕೇಳಿದ್ರೆ ಕಣ್ ಬಿಡ್ತಾ ನಿಂತ್ಕೊಂಡ್ರಲ್ಲ. ಯಾವ ರುದ್ರಪ್ಪ? ಅದೇ ಮೊದ್ಲು ಮಿಲಿಟರಿಲಿ ಇದ್ನಂತೆ, ಈಗ ಲಾಟಿ ಹೊಡಿತಿದ್ದಾನಂತಲ್ಲ. ಏನಪ್ಪ ನಿಂದೇನು ಕೈಯೋ ಕಬ್ಬಣದ ರಾಡೋ? ಮನೆ ಅಡ್ರೆಸ್ ಕೇಳ್ತಿದ್ರೆ ಬೆನ್ನ ಮೇಲೆ ಗುತ್ತಿಯಲ್ಲ. ಯಾರ ಮನೆ ಬೇಕು ನಿನ್ಗೆ? ರುದ್ರಪ್ಪನ ಮನೆನಪ್ಪ. ನಿನಗೇನಾದ್ರೂ ಗೊತ್ತಾ? ಗೊತ್ತು. ಎಲ್ಲಿದೆ? ನೋಡಲ್ಲಿ. ಹೌದು, ಅವನ ಹೇಗೆ ಆಸಾಮಿ? ಒಳ್ಳೆಯವನ ಕೆಟ್ಟವನ? ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವರು ಬಹಳ ಕೆಟ್ಟವನು. ಅವನಿಂದ ನಿನ್ಗೇನಾಗ್ಬೇಕು? ನನಗ ಆ ರುದ್ರಪ್ಪ ಇದಾನಲ್ಲ, ಈಗ ಅವನು ಮನೇಲಿದ್ದಾನ? ಇಲ್ಲ. ಹಾಗಾದ್ರೆ ಎಲ್ಲಿರ್ತಾನೆ? ನಿನ್ನ ಎದುರಿಗೆ ನಿಂತಿದ್ದಾನೆ. ನೀವೇನಾ? ನೀವು ಯಾರೋ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ ಕ್ಷಮಿಸಿ. ಹೇಳು, ಪರವಾಗಿಲ್ಲ. ಯಾರು ನೀನು? ನನ್ನ ಹೆಸರು ಆನಂದ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಿಮ್ ಸ್ನೇಹಿತರಂತಲ್ಲ ರಾಜಶೇಖರ್, ಅವರು ನಿಮ್ಗೊಂದು ಲೆಟರ್ ಕೊಟ್ಟು ಕಳಿಸಿದ್ದಾರೆ. ಓ, ರಾಜಶೇಖರ್ ಕಳ್ಸಿರೋ ಹುಡುಗ? ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ನಮ್ಮ ಹುಡುಗ್ನೆ. ನೀವ್ ಹೋಗಿ. ಹೌದೌದು, ನೀವ್ ಹೋಗಿ. ಒಳ್ಳೆ ರಾಮಾಯಣ ಆಯ್ತಿದು. ಹೌದು, ನಿನ್ ರಾಜಶೇಖರ್ಗೆ ಏನಾಗ್ಬೇಕು? ಅವರು ಅವ್ರ ಮನೇಲಿ ನಾನು ಕೆಲಸ ಮಾಡ್ತಿದ್ದೆ.
ಪ್ರಿಯ ಸ್ನೇಹಿತ ರುದ್ರಪ್ಪನಿಗೆ ರಾಜಶೇಖರ್ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರುವ ಹುಡುಗ ಆನಂದ್ ಅಂತ. ಇವನಿಗೆ ಬಂಧು ಬಳಗ ಯಾರೂ ಇಲ್ಲ, ಅನಾಥ. ಇವನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಹುಡುಗ ಒಳ್ಳೆಯವನು, ಆದ್ರೆ ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದಾನೆ. ಪ್ರಾಪಂಚಿಕ ವ್ಯವಹಾರ ಜ್ಞಾನ ಗೊತ್ತಿಲ್ಲ. ಇಲ್ಲಿ ನನಗೆ ಕೆಲಸದ ಒತ್ತಡ ಜಾಸ್ತಿ. ಇವನ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನೀನು ಈ ಹುಡುಗನ್ನ ನಿನ್ನ ಹತ್ರನೇ 1 ವರ್ಷ ಕೆಲ್ಸಕ್ಕೆ ಇಟ್ಕೊಂಡು ಜೀವನದ ಕಷ್ಟ ಸುಖ ಪರಿಚಯ ಮಾಡಿಸಿ ಇವನ್ನು ಒಬ್ಬ ಮನುಷ್ಯನಾಗುವ ಹಾಗೆ ಮಾಡು. ಒಂದು ಪಕ್ಷ ಇವನನ್ನ ಪಳಗಿಸೋದಿಕ್ಕೆ ನಿನ್ನಿಂದ ಸಾಧ್ಯವಾಗದೆ ಇದ್ರೆ, ಅಥವಾ ಇವನೇನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ಬೆಂಗಳೂರಿಗೆ ಕಳಿಸ್ಬಿಡು. ಅಯ್ಯೋ, ಊರಿಗೆ ಮಾತ್ರ ಕಳಿಸ್ಬಿಡ್ಬೇಡಿ. ನೀವ್ ಹೇಳ್ದ ಕೇಳ್ಕೊಂಡು ಇಲ್ಲೇ ಇರ್ತೀನಿ. ಅಲ್ಲಪ್ಪ, ನೀನ್ ಸಿಟಿಲಿ ಬೆಳೆದ ಹುಡುಗ, ಈ ಹಳ್ಳಿಲಿ ಹೇಗಿರ್ತೀಯ? ಏನ್ ಕೆಲಸ ಮಾಡ್ತೀಯಾ? ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ಸರಿ, ಬಾ ಮನೆಗೆ ಹೋಣ. ಏಯ್, ಚಪ್ಲಿ ಇಲ್ಲಿ ಬಿಡು. ಏನ್ ಸಲೀಸ ಹೋಗ್ತಾನೆ ಇದೆಯಲ್ಲ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅದಕ್ಕೆ ತಾನೇ ನೀನ್ ಇಲ್ಲಿ ಕಳಿಸಿರೋದು. ಮೀನಾಕ್ಷಿ, ಬಂದೆ. ಮೀನಾಕ್ಷಿ, ಇನ್ಮೇಲೆ ಇವನು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾನೆ. ನಾನು ಹೇಳ್ತಿದ್ನಲ್ಲ, ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಕೋಟ್ಯಾಧೀಶ್ವರ ರಾಜಶೇಖರ್ ಇದ್ದಾನೆ ಅಂತ, ಅವನ್ ಕಳ್ಸಿದ್ದಾನೆ. ನಮಸ್ಕಾರ. ನಮಸ್ಕಾರ ಅಮ್ಮ. ನಾವು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹೋಗ್ಬಮ್ಮ. ಮಂಗಳ, ನಮ್ ಹಿತ್ಲಲ್ಲಿ ದನದ ಕೊಟ್ಟಿಗೆ ಪಕ್ಕದಲ್ಲಿ ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗ್ ಬಿಡಮ್ಮ ಇವನ್ನ. ಸರಿ. ಆನಂದ್, ನೀನ್ ಹೋಗಿ ಸ್ವಲ್ಪ ಸುಧಾರಿಸ್ಕೊ. ಆಮೇಲೆ ನಿನ್ ಕೆಲಸ ಏನು ಎತ್ತ ಅಂತ ಹೇಳ್ತೀನಿ. ಹೋಗು. ಬಾಬಾ. ಎಲ್ಲೋ ಲೂಸು ಅಂತ ಕಾಣಿಸುತ್ತೆ. ಬಾ. ನೋಡು, ಇನ್ಮೇಲೆ ಇದೇ ನಿನ್ ಜಾಗ. ಓ, ಇವರೆಲ್ಲ ನನಗೆ ಸ್ವಾಗತ ಕೊಡೋದಕ್ಕೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಈ ಜಾಗ ನಿನ್ಗೆ ಅನುಕೂಲವಾಗಿದೆ ತಾನೆ? ಆಹಾ, ಬಹಳ ಅನುಕೂಲವಾಗಿದೆ. ದನದ ಕೊಟ್ಟಿಗೆ ಯೇಸು ಕ್ರಿಸ್ತ ಹುಟ್ಟಿದ ಜಾಗ ಆನಂದವಾಗಿದೆ. ಏನಿದು ಬರೀ ನೊಣಗಳೇ ಇದಾವಲ್ಲ? ನೊಣಗಳಲ್ಲ, ಇವರು ಸಂಗೀತದ ಶಾಮಣ್ಣವರು. ಗೊತ್ತಾಗ್ಲಿಲ್ವಾ? ಸೊಳ್ಳೆಗಳು. ಅವೆಲ್ಲ ಏನ್ ಪರವಾಗಿಲ್ಲ. ನೀರ್ ಹಾಕಿ ತೊಳೆದು ಸುಣ್ಣ ಬಣ್ಣ ಬಳಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಹೌದು, ಇಲ್ಲಿ ಬಾಲ್ಕನಿ, ಬೆಡ್ರೂಮ್, ಡೈನಿಂಗ್ ಹಾಲ್ ಎಲ್ಲ ಎಲ್ಲಿ? ಹಂಗಂದ್ರೆ ಅದೇ ಕೂತ್ಕೊಳಕ್ಕೆ, ಮಲ್ಕೊಳಕ್ಕೆ, ಊಟ ಮಾಡಕ್ಕೆ. ಅದಕ್ಕೆಲ್ಲ ಬೇರೆ ಬೇರೆ ಜಾಗ ಇಲ್ಲ ಇಲ್ಲಿ. ಓ, ಇಲ್ಲಿ ಎಲ್ಲಂದ್ರಲ್ಲಿ ಮಲ್ಕೋಬಹುದು, ಎಲ್ಲಿ ಬೇಕಾದ್ರೂ ಊಟ ಮಾಡಬಹುದು, ಯಾರ ಜೊತೆ ಎಲ್ಲಿ ಬೇಕಾದ್ರೂ. ಎಲ್ಲ ಸ್ವಾತಂತ್ರ್ಯ. ಅಚ್ಚರಿ, ಇದಕ್ಕೆ ಓ ಅದಾ, ಊರಾಚೆ ಹೋದ್ರೆ ಅಲ್ಲೊಂದ್ ದೊಡ್ಡ ತೋಪಿದೆ, ಅಲ್ಲೇ ಎಲ್ಲ. ಓಹ್, ಔಟ್ಡೋರು, ಹಾಯಾಗಿ ಫ್ರೀ ಆಗಿ. ಹೌದು, ಏನದು ಗೋಡೆಯಲ್ಲಿ ಬಿಲ ಇದೆಯಲ್ಲ? ಅದಾ, ಆಗಾಗ ಅದ್ರಿಂದ ಹಾವು ಚೆಳು ಬರ್ತಾ ಇರುತ್ತೆ. ಎಲ್ಲೋದ್ರು? ಅವನಿರೋದು ಪ್ರೇಮ ಲೋಕದಲ್ಲಿ, ನಾನಿರೋದು ಭೂಲೋಕದಲ್ಲಿ. ನಾನು ಒಂದ್ ಸಿನಿಮಾ ತೆಗೆದ್ರೆ ನಿನ್ನೂ ಆ ಪ್ರೇಮ ಲೋಕಕ್ಕೆ ಕಳಿಸ್ತೀನಿ. ಅದ್ ಸರಿ, ನಿಮ್ಮ ಅಪ್ಪಂಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲ? ಯಾಕೆ? ಅಷ್ಟೊಂದು ಹಣ ಸಂಪಾದನೆ ಮಾಡಿದಾನಲ್ಲ ಅವನು, ಮನೇಲಿ ಒಂದು ಫ್ಲಶ್ ಔಟ್ ಕಟ್ಸೋಕ್ ಗೊತ್ತಿಲ್ವಾ? ಪಂಪ್ ಊಟ? ಪಂಪ್ ಔಟ್ ಅಲ್ಲ, ಫ್ಲಶ್ ಔಟ್. ಅದೇ ನಂಗೆ ಡೌಟು. ಹಾಗಂದ್ರೆ ಏನು? ಹಾಗಂದ್ರೆ ಇದು. ಓ ಅದಾ, ಇರು, ನೀನ್ ಹೇಳ್ದೆ ಅಂತ ಅದನ್ನ ಕಟ್ಸೋಕೆ ನಮ್ಮ ಅಪ್ಪನ್ಗೆ ಹೇಳ್ತೀನಿ. ಅಯ್ಯಯ್ಯೋ, ಅದನ್ನೆಲ್ಲ ಹೇಳ್ಬೇಡಪ್ಪ. 1 ವರ್ಷ ಇರೋಕ್ ಬಂದಿರೋ ನನ್ನನ್ನ ನಿಮ್ಮ ಅಪ್ಪ ಒಂದೇ ದಿನದಲ್ಲಿ ಕಳಿಸ್ಬಿಡ್ತಾನೆ. ನಡಿ. ಹೋಗಿ ಆ ಗಿಡದ ಮರೆಯಲ್ಲಿ ಕೂತ್ಕೋ. ಏನ್ ಆಟ ಆಡ್ತಿದ್ಯಾ? ಹೋಗಿ ಅಲ್ಲಿ ಕೂತ್ಕೋಬೇಕಾ? ಯಾರಾದ್ರೂ ಬಂದ್ಬಿಟ್ರೆ? ಯಾರಾದ್ರೂ ಬಂದ್ರೆ ನಾ ವಿಸಿಲ್ ಹೊಡಿತೀನಿ. ಓಹೋ, ಈ ಹಳ್ಳಿಲಿ ಅದೇನಾ ಸಿಗ್ನಲ್ಲು? ನೋಡ್ಕೋ, ಯಾರಾದ್ರೂ ಬಂದ್ಬಿಟ್ಟಾರೋ? ಸರಿ, ನೋಡ್ಕೊಳ್ಳಲೇ. ಏನಾಯ್ತು? ಕೆಂಪಿರ್ಬೇಕಣೋ, ಒಳಗೆಲ್ಲ ಹತ್ಕೊಂಡ್ಬಿಟ್ಟದೆ, ಎಲ್ಲೆಲ್ಲೋ ಕಡಿತಾ ಇದೆ. ಹೋಗಿ ಹೋಗಿ ಇರುವೆ ಗೂಡ್ ಮೇಲೆ ಯಾಕೆ ಕೂತ್ಕೊಳ್ಳೋಕೋದೆ? ನೀನು ಸರಿಯಾದ ಆಸಾಮಿ. ಅಯ್ಯೋ ದೇವ್ರೆ, ಈ ಹಳ್ಳಿಲಿ ಇದಕ್ಕೂ ಕಾಟಾನ? ಅಯ್ಯೋ, ಯಾಕೆ ಹಾಗೆ ಒದ್ದಾಡ್ತಿದ್ಯಾ? ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ರೂಢಿ ಇಲ್ಲ, ಅದಕ್ಕೆ. ಇನ್ನೇ ನಿಂತ್ಕೊಂಡೆ ಊಟ ಮಾಡ್ತಿದ್ಯಾ? ಎಲ್ಲ ಲೂಸು ಕಣೆ. ಅಯ್ಯಯ್ಯೋ, ಏನಿದು ಚೆಂಡಿದ್ದಾಗಿದೆ? ರಾಗಿ ಮುದ್ದೆ ಊಟ ಮಾಡು, ಜೀವಕ್ ತಂಪು, ತೋಳಗ್ ಬಲ. ಹೌದು, ನಿಮ್ ಮನೇಲಿ ಬೆಳಿಗ್ಗೆ ಟಿಫನ್ಗೇನು ಮಾಡಲ್ವಾ? ಅದೇ ಇಡ್ಲಿ, ಉಪ್ಪಿಟ್ಟು, ದೋಸೆ ಮಾಡ್ತೀವಲ್ಲ, ಉಗಾದಿಗೆ, ದೀಪಾವಳಿಗೆ. ಓಹೋ,
ವರ್ಷಕ್ಕೆ 2 ದಿವಸ. ಗೌರಿ ಹಬ್ಬಕ್ಕೂ ಮಾಡ್ತೀವಿ. ಹಾಗಾದ್ರೆ 3 ದಿವಸ. ನೀನು ಪ್ಯಾಟೆಲ್ ಬೆಳೆದ ಹುಡುಗ, ಈ ಹಳ್ಳಿ ರೀತಿ ನೀತಿ ಎಲ್ಲ ನಿನ್ಗೇನು ಗೊತ್ತಿಲ್ಲ. ನೋಡಪ್ಪ, ಇನ್ಮೇಲೆ ನೀನ್ ಇಲ್ಲೇ ಇರ್ತೀಯಲ್ಲ, ಒಂದೊಂದ ನಿನಗೆ ಗೊತ್ತಾಗುತ್ತೆ. ಊಟ ಮಾಡಪ್ಪ. ಅಯ್ಯಯ್ಯ, ಏನಿದು ಉಪ್ಪು ಖಾರ ಏನೂ ಇಲ್ಲ. ಖಾರ ಬೇಕಾ? ತಗೋ. ಏನ್ ನೋಡ್ತಿದ್ಯಾ? ತಿನ್ನು. ತಿನ್ಲ? ಯಾಕೆ ಖಾರ ಜಾಸ್ತಿ ಆಯ್ತಾ? ನೀರ್ ಕುಡಿ. ಕುಡಿ. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳು. ಗೊತ್ತಿಲ್ಲದೆ ಇರೋದು ನಾ ಕೇಳಿ ತಿಳ್ಕೊಬೇಕು. ಅದಕ್ಕೆ ತಾನೇ ನೀ ಇಲ್ಲಿಗೆ ಬಂದಿರೋದು. ಈ ಊರಲ್ಲೂ ವಾರಕ್ಕೆ 7 ದಿವಸ ತಾನೇ ಇರೋದು. ಹೌದೌದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸದ್ಯ ಬದುಕ್ತು ಜೀವ. ಹ್ಮ್